ವೀಕ್ಷಕರೇ, ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ 2024ರಲ್ಲಿ ಬ್ಯಾಂಕ್ಗಳು ಮಾಡಿದಂತಹ ಲಾಭಗಳೆಷ್ಟು, ಕಡಿಮೆ ಸಾಲ ಯಾವ ರೀತಿ ಆಗಿದೆ, ಎದುರಿಸಿದಂತಹ ಸವಾಲುಗಳಾದ್ರೂ ಏನು, ಅಂದ್ರೆ ಬ್ಯಾಂಕ್ಗಳು ಲಾಭನ ಮಾಡ್ಕೊಂತಾ ಅಥವಾ ನಷ್ಟದಲ್ಲಿದೆಯಾ, ಇದಾದ್ಮೇಲೆ ಸಾಲ ಮತ್ತೆ ಎಕನಾಮಿಗೆ ಇರುವಂತಹ ಡಿಫ್ರೆನ್ಸ್ ಆದ್ರೂ ಏನು. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸಾಲ ಕೊಟ್ರೆ ದೇಶ ಬೆಳೆಯತ್ತಾ, ಈ ವಿಷಯಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸು ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಮಂಗಳವಾರ ಡಿಸೆಂಬರ್ 31. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಹಾಗೆ ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಭಾರತೀಯ ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ನೋಡಿ. ಭಾರತೀಯ ಬ್ಯಾಂಕ್ಗಳಂತ ನಾವು ನೋಡಿದಾಗ ಲಾಭ ಯಾವ ರೀತಿ ಬರ್ತಿದೆ, ಸಾಲಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವೀಗ ಡೀಟೇಲ್ಡ್ ಆಗಿ ನೋಡೋಣ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರೆಂಡ್ ಅಂಡ್ ಪ್ರೋಗ್ರೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ 2023 ಹಾಗೂ 24 ಪ್ರಕಾರ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇದು ಯಾಕೆ ಮುಖ್ಯ ಅಂತಂದ್ರೆ ಬ್ಯಾಂಕ್ಸ್ ಫೈನಾನ್ಷಿಯಲ್ ಸಿಸ್ಟಮ್ ನ ಹೃದಯ ಅಂತ ಹೇಳ್ಬೋದು. ಜನರಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು, ಅವ್ರು ದುಡ್ಡಿರುವಂತಹ ದುಡ್ಡನ್ನ ತಗೊಂಡ್ ಬಂದು ಬ್ಯಾಂಕ್ ಅಲ್ಲಿ ಇಡ್ತಾರೆ. ಹಾಗೆ ಬ್ಯಾಂಕ್ಸ್ ಈ ದುಡ್ಡನ್ನ ಏನ್ ಮಾಡುತ್ತೆ, ಲೋನ್ ರೂಪದಲ್ಲಿ ಬೇರೆಯವ್ರಿಗೆ ಕೊಡ್ತಾರೆ. ಬ್ಯಾಂಕ್ಸ್ ಏನಾದ್ರೂ ಬೆಳಿಬೇಕು ಅಂತಂದ್ರೆ ಎಕನಾಮಿ ಸಹ ಬೆಳೆಯುತ್ತೆ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಹ ಕಷ್ಟ ಆಗತ್ತೆ. 2023 ಹಾಗೂ 24ರಲ್ಲಿ ನಮ್ಮ ಇಂಡಿಯನ್ ಬ್ಯಾಂಕ್ಸ್ ಹೇಗಿದ್ವು? ಈಗ ಬ್ಯಾಂಕಿಂಗ್ ಸಿಸ್ಟಮ್ ನ ಮುಖ್ಯ ವಿಷಯಗಳಿಂದ ಸ್ಟಾರ್ಟ್ ಮಾಡೋಣ. ಡೆಪಾಸಿಟ್ಸ್, ಠೇವಣಿ ಅಂತ ಏನ್ ಕರಿತೀವಿ, ಹಾಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಯಾವುದೇ ಆಗಿದ್ರು ಸಹ ಬ್ಯಾಂಕ್ಗೆ ಯಾವ ರೀತಿ ಮುಖ್ಯವಾಗಿದೆ. ಡೆಪಾಸಿಟ್ಸ್ ಅಂದ್ರೆ ಜನ ಮತ್ತೆ ಬಿಸ್ನೆಸ್ ಬ್ಯಾಂಕ್ಸ್ ನಲ್ಲಿ ಇಟ್ಟಿರುವಂತಹ ದುಡ್ಡು ಅಂತ ಹೇಳ್ಬೋದು. ಅಡ್ವಾನ್ಸಸ್ ಅಂತ ಅಂದ್ರೆ ಬ್ಯಾಂಕ್ಸ್ ಜನರಿಗೆ ಮತ್ತೆ ಬಿಸ್ನೆಸ್ಗೆ ಕೊಟ್ಟಿರುವಂತಹ ಲೋನ್. 2023 ಹಾಗೂ 24ರಲ್ಲಿ ನೋಡಿದಾಗ ಡೆಪಾಸಿಟ್ಸ್ 13.4% ಅಷ್ಟು ಇನ್ಕ್ರೀಸ್ ಆಯ್ತು. ಹಾಗೆ ಅಡ್ವಾನ್ಸಸ್ 16%ಗೆ ಇನ್ಕ್ರೀಸ್ ಆಯ್ತು. ಗೊತ್ತಾ, ಅಂದ್ರೆ ಎಕನಾಮಿಯಲ್ಲಿ ನಾವು ನೋಡಿದಾಗ ಕ್ರೆಡಿಟ್ಗೆ ತುಂಬಾ ಡಿಮ್ಯಾಂಡ್ ಇತ್ತು ಅಂತ ಅರ್ಥ. ಆದ್ರೆ ಕ್ರೆಡಿಟ್ ಗ್ರೋತ್ ಮತ್ತೆ ಡೆಪಾಸಿಟ್ ಗ್ರೋತ್ ನಡುವೆ 3.4% ಮಾತ್ರ ಗ್ಯಾಪ್ ಇತ್ತು. ಹಾಗಿದ್ರೆ ದುಡ್ಡಿಗಾಗಿ ಬ್ಯಾಂಕ್ಸ್ಗಳು ತುಂಬಾ ಕಾಂಪಿಟ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ಲಯಬಿಲಿಟೀಸ್ ನ ಕನ್ನಡದಲ್ಲಿ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಹಾಗೆ ಅಸೆಟ್ಸ್ ಅಂತ ಅಂದ್ರೆ ಆಸ್ತಿ ಅಂತ ಅರ್ಥ. ಇವೆರಡರಲ್ಲೂ ಚೇಂಜಸ್ ಯಾವ ರೀತಿ ಆಯ್ತು? ಡೆಪಾಸಿಟ್ಸ್ ಅಂತ ಬಂದಾಗ ಇದು ಬ್ಯಾಂಕ್ಗೆ ಕೊಡಬೇಕಾಗಿರೋ ಒಂದು ಲಯಬಿಲಿಟೀಸ್ ನ ಮುಖ್ಯ ಭಾಗ ಅಂತ ಹೇಳ್ಬೋದು. ಆದ್ರೆ ಬಾರೋಯಿಂಗ್ಸ್ ಅಂದ್ರೆ ಬೇರೆ ಕಡೆ ನಾವೇನಾದ್ರೂ ತಗೊಳ್ತಿದೀವಿ, ಸಾಲನ ತಗೊಳ್ತಿದೀವಿ ಅಂತಂದ್ರೆ 8% ಇಂದ 9%ಗೆ ಇನ್ಕ್ರೀಸ್ ಆಗಿದೆ. ಹಾಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ 61%ಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇನ್ವೆಸ್ಟ್ಮೆಂಟ್ಸ್ ಇನ್ ಗೌರ್ಮೆಂಟ್ ಬಾಂಡ್ಸ್ ಅಂತ ಬಂದ್ರೆ ಅದು ಕೂಡ 26%ಗೆ ಡಿಕ್ರೀಸ್ ಆಗಿದೆ. ಗೊತ್ತಾ, ಬೇಸಿಕಲಿ ಇಲ್ಲಿ ಬ್ಯಾಂಕ್ ಏನ್ ಮಾಡ್ತಿದೆ, ಇನ್ಕಮ್ ನ ಜಾಸ್ತಿ ತಗೊಳ್ ಬರ್ಬೇಕು ಅಂತ ಟ್ರೈ ಮಾಡ್ತಿದೆ. ಆದ್ರೆ ರಿಸ್ಕ್ ಕೂಡ ಜಾಸ್ತಿ ಇದೆ ಅಂತ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇಂಡಿಯನ್ ಬ್ಯಾಂಕ್ಸ್ ಪ್ರಾಫಿಟ್ ಮಾಡ್ತಾ ಇದ್ದಾರಾ? 2023 ಹಾಗೂ 24 ಅಲ್ಲಿ ನಾವು ನೋಡಿದಾಗ ರಿಟರ್ನ್ ಆನ್ ಅಸೆಟ್ಸ್ ROA ಅಂತ ಏನ್ ಹೇಳ್ತೀವಿ ಅದು 1.4%ಗೆ, ಹಾಗೇನೆ ರಿಟರ್ನ್ ಆನ್ ಈಕ್ವಿಟಿ ROE 14.6%ಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಬ್ಯಾಂಕ್ ಪ್ರಾಫಿಟ್ ಮಾಡ್ತಿದೆ ಅಂತ ಅರ್ಥ. ಆದ್ರೆ ಕಾಸ್ಟ್ ಆಫ್ ಫಂಡ್ಸ್, ದುಡ್ಡು ತರಬೇಕಾಗಿರುವಂತಹ ಖರ್ಚು 5.1%ಗೆ ರೇಸ್ ಆಗಿದೆ. ಇನ್ನು ಪ್ರೈವೇಟ್ ಬ್ಯಾಂಕ್ಸ್ ನಾವು ನೋಡಿದಾಗ 5.4%ಗೆ ಕಾಸ್ಟ್ ಮಾಡ್ತಿದೆ. ಹಾಗೇನೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಸಹ 5.0%ಗೆ ಕಾಸ್ಟ್ ಮಾಡ್ತಿದೆ ಅಂತ ಗೊತ್ತಾಗ್ತಿದೆ. ಇದನ್ನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಹ 7%ಗೆ ಕಾಸ್ಟ್ ಅನ್ನ ಮಾಡ್ತಾ ಇದೆ. ಬೇಸಿಕಲಿ ಪ್ರೈವೇಟ್ ಬ್ಯಾಂಕ್ ಸಹ ಜಾಸ್ತಿ ಪ್ರಾಫಿಟ್ ಅನ್ನ ಮಾಡ್ತಿದೆ. ಯಾಕೆ ಗೊತ್ತಾ, ಅವರು ಹೈ ಈಲ್ಡ್ ಲೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ರಿಸ್ಕ್ ಸಹ ಜಾಸ್ತಿ ಇದೆ. ಬ್ಯಾಡ್ ಲೋನ್ಸ್, ಕೆಟ್ಟ ಸಾಲ ಅಂತ ನಾವ್ ಏನ್ ಕರಿತೀವಿ ಅದು ಕೂಡ ಕಾಲಕ್ರಮೇಣ ಡಿಕ್ರೀಸ್ ಏನಾದ್ರೂ ಆಗ್ತಿದ್ಯಾ? ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPAs ಅಂತ ಏನ್ ಹೇಳ್ತೀವಿ ಇದು 2.7%, 13 ವರ್ಷದಲ್ಲಿ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಾಗೇನೆ ನೆಟ್ NPAs ನಾವು ನೋಡಿದಾಗ 0.62%, 10 ವರ್ಷದಲ್ಲೇ ಕಾಲಕ್ರಮೇಣ ಕಡಿಮೆ ಆಗಿದೆ ಅಂತ ನೋಡ್ಬೋದು. ಇದನ್ನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಬ್ಯಾಂಕ್ಸ್ ಗಳು ಬ್ಯಾಡ್ ಲೋನ್ಸ್ ಅನ್ನ ಯಾವ ರೀತಿ ರಿಕವರ್ ಮಾಡ್ತಿದೆ. ಬೇಸಿಕಲಿ ಸರ್ಫಸೈ ಆಕ್ಟ್ ಅಂತ ನಾವ್ ಏನ್ ಕರಿತೀವಿ ಇದು ಅಸೆಟ್ಸ್ ಅನ್ನ ವಶಪಡಿಸಿಕೊಂಡು ಸೆಲ್ ಮಾಡ್ತಿದ್ದಾರೆ. ಹಾಗೇನೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ IBC ಇಂದನೂ ಕೂಡ ಇದು ಕಂಪನೀಸ್ ನ ಸರಿ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ನೋಡಿದಾಗ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ARCS ಗೆ ಲೋನ್ಸ್ ಗಳನ್ನ ಸೆಲ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಬ್ಯಾಂಕ್ಗಳು ತಮ್ಮ ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ ಅದನ್ನ ಕ್ಲೀನ್ ಅಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಯಾರಿಗಾದ್ರೂ ಸಾಲ ಕೊಡೋದಕ್ಕೆ ದುಡ್ಡು ರೆಡಿ ಆಗಿದೆ ಅಂತ ಅರ್ಥ ಆಗತ್ತೆ.
ಸೊ ಬ್ಯಾಂಕ್ಗಳು ಸಾಲ ಕೊಡುವಂತ ರೀತಿ ಏನಿರುತ್ತೆ ಅದು ನಮ್ಮ ಎಕನಾಮಿ ಬಗ್ಗೆ ಏನ್ ಹೇಳುತ್ತೆ ನೋಡಿ. ರಿಟೇಲ್ ಲೋನ್ಸ್ ಅಂದ್ರೆ ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಹೋಮ್ ಲೋನ್ಸ್ ಆಗಿರ್ಬೋದು, ವೆಹಿಕಲ್ ಫೈನಾನ್ಸಿಂಗ್ ಆಗಿರ್ಬೋದು, ಇದರಲ್ಲಿ ತುಂಬಾ ಗ್ರೋತ್ ಇದೆ. ಅಂದ್ರೆ ಜನರಿಗೆ ವಸ್ತುಗಳನ್ನ ತಗೊಳ್ಬೇಕಾದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಹಾಗೇನೆ MSMEsಗೆ ಸಣ್ಣ ಬಿಸ್ನೆಸ್ ಗಳಂತ ಏನ್ ಹೇಳ್ತೀವಿ, ಇದಕ್ಕೆ ಸಾಲ ಜಾಸ್ತಿ ಆಗಿದೆ. ಇದಕ್ಕೆ ECLGS ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ತರ ಒಂದು ಗೌರ್ಮೆಂಟ್ ಏನಾದ್ರೂ ಯೋಜನೆಗಳನ್ನ ತಗೊಂಡ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಆದ್ರೆ ಎಲ್ಲಾ ಸೆಕ್ಟರ್ಗಳು ಅಂದ್ರೆ ವಲಯಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಒಂದೇ ತರ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ಇಲ್ಲ. ಅಗ್ರಿಕಲ್ಚರ್ ಲೋನ್ಸ್, ಈ ಕೃಷಿ ಸಾಲ ಅಂತ ಏನ್ ಹೇಳ್ತೀವಿ, ಸ್ವಲ್ಪ ಮಾತ್ರ ಬೆಳವಣಿಗೆ ಆಗಿದೆ. ಆದ್ರೆ ಅಲ್ಲಿ ಸಮಸ್ಯೆಗಳು ಇನ್ನೂ ಕೂಡ ಇದೆ. 8.5% ಅಗ್ರಿಕಲ್ಚರ್ ಲೋನ್ ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಇನ್ನು ಇನ್ಫ್ರಾಸ್ಟ್ರಕ್ಚರ್, ಈ ಮೂಲ ಸೌಕರ್ಯ ಅಂತ ಏನ್ ಹೇಳ್ತೀವಿ, ಹಾಗೇನೆ ಪವರ್ ಸೆಕ್ಟರ್, ವಿದ್ಯುತ್ ವಲಯ ಆಗಿರ್ಬೋದು, ಸ್ಟೇಬಲ್ ಆಗಿದ್ರು ಸಹ ಹಳೆಯ ಸಮಸ್ಯೆಗಳು ಮತ್ತೆ ಜಾಸ್ತಿ ಬ್ಯಾಡ್ ಲೋನ್ಸ್ ಇರೋದ್ರಿಂದ ಈ ಬ್ಯಾಂಕ್ಗಳು ಇದ್ರ ಮಧ್ಯೆ ಹೋರಾಡ್ತಾನೆ ಇದೆ. ಇನ್ನು ಹೈ ಗ್ರೋತ್ ಸೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ಜಾಸ್ತಿ ಬೆಳವಣಿಗೆ ಇರುವಂತಹ ವಲಯಗಳ ಬಗ್ಗೆ ನಾವು ಮಾತಾಡೋದಾದ್ರೆ ರಿಟೇಲ್ ಲೋನ್ಸ್ ಮತ್ತೆ MSMEsಗೆ ಜಾಸ್ತಿ ಕ್ರೆಡಿಟ್ ಹೋಗ್ತಾ ಇದೆ. ಆದ್ರೆ ಅಗ್ರಿಕಲ್ಚರ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸಮಸ್ಯೆಗಳಂತೂ ಇನ್ನೂ ಇದೆ. ಭಾರತೀಯ ಬ್ಯಾಂಕ್ಗಳ ಪ್ರೋಗ್ರೆಸ್ ಅನ್ನ ನಾವು ನೋಡಿದಾಗ ಡೇ ಬೈ ಡೇ ಇನ್ಕ್ರೀಸ್ ಏನೋ ಆಗ್ತಿದೆ, ಆದ್ರೆ ಅಪಾಯಗಳು ಸಹ ಅಷ್ಟೇ ಇದೆ ನೋಡಿ. ಕಳೆದ ಕೆಲವು ವರ್ಷಗಳಿಂದ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಪ್ರಾಫಿಟ್, ಲಾಭ ಕೂಡ ಜಾಸ್ತಿ ಆಗಿದೆ. ಬ್ಯಾಡ್ ಲೋನ್ಸ್, ಕೆಟ್ಟ ಸಾಲ ಅಂತ ಏನ್ ಹೇಳ್ತೀವಿ, ಅದು ಕೂಡ ಕಡಿಮೆ ಆಗ್ತಿದೆ. ಹಾಗೇನೆ ಎಫಿಷಿಯನ್ಸಿ ಮೆಟ್ರಿಕ್ಸ್, ಇದನ್ನ ಕನ್ನಡದಲ್ಲಿ ದಕ್ಷತೆ ಅಳತೆಗಳು ಅಂತ ಹೇಳ್ತೀವಿ, ತುಂಬಾ ಚೆನ್ನಾಗಿ ಕಾಣ್ತಿರೋದು ನಮ್ಗೆ ರಿಪೋರ್ಟ್ ಅಲ್ಲಿ ಸಿಗತ್ತೆ. ಆದ್ರೆ ಬ್ಯಾಂಕ್ಗಳು ಫೇಸ್ ಮಾಡ್ತಿರುವಂತಹ ಈ ಅಪಾಯಗಳ ಬಗ್ಗೆನೂ ಸಹ ಸ್ವಲ್ಪ ಗಮನ ಕೊಡಬೇಕು. ಬ್ಯಾಂಕ್ಸ್ ಈಗ ಜಾಸ್ತಿ ಸಾಲ ಮಾಡ್ತಿದೆ, ಇದರಿಂದ ಮಾರ್ಜಿನ್ಸ್, ಲಾಭಾಂಶ ಅಂತ ಏನ್ ಹೇಳ್ತೀವಿ, ಇದ್ರ ಮೇಲೆ ಜಾಸ್ತಿ ಒತ್ತಡ ಬೀಳ್ಬೋದು. ಈಗ ಬ್ಯಾಂಕ್ಗಳು ಸಾಲ ಕೊಡೋದ್ರ ಮೇಲೆ ಜಾಸ್ತಿ ನಂಬಿಕೆ ಏನಾದ್ರೂ ಇಟ್ಕೊಂಡಿರುತ್ತೆ ಅಂತ ಅನ್ಕೊಳ್ಳಿ. ಸಾಲ ಏನಾದ್ರೂ ಇನ್ ಕೇಸ್ ವಾಪಸ್ ಬಂದಿಲ್ಲ ಅಂತಂದ್ರೆ ಫೇಸ್ ಮಾಡುವಂತಹ ಚಾಲೆಂಜಸ್ಗೂ ಸಹ ಬ್ಯಾಂಕ್ಗಳು ರೆಡಿ ಆಗಿರ್ಬೇಕು. ಇನ್ನು ಎಕನಾಮಿಕ್ ಸಿಚುವೇಶನ್ ಅನ್ನು ನಾವು ನೋಡಿದಾಗ ಕಷ್ಟ ಆದ್ರೆ ಜಾಸ್ತಿ ಪ್ರಾಬ್ಲಮ್ ಸಹ ಆಗ್ಬೋದು. ಇದೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಸಮತೋಲನದ ದಾರಿ ಆದ್ರೂ ಯಾವ ರೀತಿ, ಬ್ಯಾಂಕ್ಸ್ ಗಾಗಿ ಇದು ಒಂದು ಕಷ್ಟಕರವಾದಂತಹ ಬ್ಯಾಲೆನ್ಸ್ ಮಾಡೋ ಹಾದಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಗ್ರೋತ್ ಏನೋ ಬೇಕಾಗಿದೆ, ಇನ್ನೊಂದ್ ಕಡೆ ನಾವು ನೋಡಿದಾಗ ಗ್ರೋತ್ ಜೊತೆ ಚಾಲೆಂಜಸ್ ಸಹ ಜಾಸ್ತಿ ಇದೆ. ಹಾಗೇನೆ ಬ್ಯಾಂಕ್ಗಳು ಬೆಳೀತಿದೆ ಅಂತಂದ್ರೆ ಬರೋಂತಹ ಚಾಲೆಂಜಸ್ ನ ಫೇಸ್ ಮಾಡೋದಕ್ಕೂ ಸಹ ರೆಡಿ ಇರಬೇಕು. ಬ್ಯಾಂಕ್ಸ್ ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇದೆ. ಈ ದಾರಿ ಸರಿ ಇದ್ರೆ ಎಕನಾಮಿ ಸಹ ಚೆನ್ನಾಗಿ ಬೆಳೆಯುತ್ತೆ. ಈ ಪ್ರಾಸೆಸ್ ನಾವು ನೋಡ್ತಿದೀವಿ ಅಂತಂದ್ರೆ ಒಂದ್ ವಿಷಯ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ನಮ್ಮ ಭಾರತದ ಬ್ಯಾಂಕ್ಸ್ ಕತೆ ಕೇವಲ ನಂಬರ್ಸ್ ಬಗ್ಗೆ ಮಾತ್ರ ಅಲ್ಲ. ಬ್ಯಾಂಕ್ಸ್ ಅಲ್ಲಿ ಬರುವಂತಹ ದುಡ್ಡು ಯಾವ ರೀತಿ ಮೂವ್ ಆಗುತ್ತೆ, ರಿಸ್ಕ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಹಾಗೆ ಎಕನಾಮಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಇದೊಂದು ಕತೆ. ಪ್ರತಿ ಡೆಪಾಸಿಟ್ಸ್ ಮತ್ತೆ ಲೋನ್ ಒಂದೊಂದು ಕತೆನ ಹೇಳತ್ತೆ. ಎರಡನೇ ಸ್ಟೋರಿಲಿ ನಾವ್ ಏನ್ ತಿಳ್ಕೊಳ್ತಿದ್ವಿ ಗೊತ್ತಾ, ಕ್ರೆಡಿಟ್ ಮತ್ತೆ GDP ಬೆಳವಣಿಗೆ ಇವೆರಡಕ್ಕೂ ಕೂಡ ಸಂಬಂಧ ಇದೆಯಾ? ಹೌದು. ಈಗ RBI ರಿಪೋರ್ಟ್ ನಲ್ಲಿರೋ ಎರಡನೇ ಮುಖ್ಯ ವಿಷಯದ ಬಗ್ಗೆ ಕೂಡ ಮಾತಾಡೋಣ. ಇದು ಡೇಟಾ ಇಂದ ಪ್ರೂವ್ ಆಗಿರುವಂತದ್ದು. ಅಂದ್ರೆ ಕ್ರೆಡಿಟ್ ಗ್ರೋತ್ ಮತ್ತೆ ಎಕನಾಮಿಕ್ ಗ್ರೋತ್ ನಡುವೆ ಏನಿದೆ ಅಂತ ಸಂಬಂಧ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೀವೇ ನೋಡಿ, ಇಲ್ಲಿ ಕ್ರೆಡಿಟ್ ಎಷ್ಟಿರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಮಾಡೋದು ಪ್ರಾಬ್ಲಮ್ ಅನ್ನ ಉಂಟು ಮಾಡಬಹುದು. ಎರಡಕ್ಕೂ ಒಂದು ಸಣ್ಣ ಗೆರೆ ಇದೆ ಅಷ್ಟೇ. ಕ್ರೆಡಿಟ್ ಅಂತ ಅಂದ್ರೆ ಸಾಲ, ಹಾಗೆ GDP ಬೆಳವಣಿಗೆ ಅಂತಂದ್ರೆ ನಮ್ಮ ದೇಶದ ಒಂದು ಆರ್ಥಿಕತೆ ಬೆಳೆಯೋದು ಅಂತ ಅರ್ಥ. ಇವೆರಡಕ್ಕೂ ಸಹ ಒಂದು ಸ್ಪೆಷಲ್ ಲಿಂಕ್ ಇದೆ ಅಂತ ಹೇಳ್ಬೋದು. ಎಷ್ಟು ಸಾಲ ಅನ್ನೋದಕ್ಕಿಂತ ಆ ಸಾಲನ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದು ಮುಖ್ಯ ವಿಚಾರ ಏನ್ ಗೊತ್ತಾ, ಸಾಲ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯ ಏನೋ ಮಾಡುತ್ತೆ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಲ್ವಾ. ಆ ಲಿಮಿಟ್ ಏನಾದ್ರೂ ದಾಟ್ತು ಅಂತಂದ್ರೆ ಸಾಲ ಬೆಳವಣಿಗೆ ನಿಂತೋಗತ್ತೆ. ಅಂದ್ರೆ 16 ದೇಶಗಳ ಡೇಟಾ ನೋಡಿ ಇದನ್ನ ಕಂಡಿಡಿದಿದ್ದಾರೆ ಗೊತ್ತಾ. ಈಗ ಕ್ರೆಡಿಟ್ ಟು GDP ರೇಷಿಯೋನ ನಾವು ನೋಡಿದ್ವಿ ಅಂತಂದ್ರೆ ಸಾಲ ಮತ್ತೆ GDP ಅನುಪಾತ ಅಂತ ಹೇಳ್ತೀವಿ. ಇದು ಜಾಸ್ತಿ ಆದ್ರೆ ಶುರುವಿನಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೀವೇ ನೋಡಿ. ಈಗ ಕಂಪನಿಗಳು ಹೊಸ ಬಿಸ್ನೆಸ್ ಏನಾದ್ರೂ ಶುರು ಮಾಡ್ಬೇಕು ಅಂತಂದ್ರೆ ಸಾಲ ತಗೊಳ್ತಾರೆ, ಜನ ಮನೆ ಕಟ್ಟಬೇಕು ಅಂದ್ರೂ ಸಾಲ ತಗೊಳ್ತಾರೆ, ವಸ್ತುನ ಪರ್ಚೇಸ್ ಮಾಡ್ಬೇಕು ಅಂದ್ರೂ ಸಾಲ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಆರ್ಥಿಕತೆ ಬೇಗ ಬೆಳೆಯತ್ತೆ ಅಲ್ವಾ. ಆದ್ರೆ ಈ ಬೆಳವಣಿಗೆ ನಾವು ನೋಡಿದಾಗ ಸದಾಕಾಲ ಖಂಡಿತವಾಗ್ಲೂ ಇರೋದಿಲ್ಲ. ಕ್ರೆಡಿಟ್ GDP ರೇಷಿಯೋ ಅಂತ ಏನ್ ಹೇಳ್ತೀವಿ ಅದು ಒಂದು ಯು ಪ್ಯಾಟ್ರನ್ ತರ ಇರುತ್ತೆ. ಫಾಸ್ಟ್ ಜಾಸ್ತಿ ಆಗತ್ತೆ, ಆಮೇಲೆ ಒಂದು ಪೀಕ್ ತಲುಪಿ ತುಂಬಾ ಬೇಗನೆ ಕಡಿಮೆ ಆಗೋಕೆ ಶುರುವಾಗುತ್ತೆ. ಈ ಪೀಕ್ ಟೈಮ್ ನಲ್ಲಿ ಸಾಲನ ಸರಿಯಾಗಿ ಯೂಸ್ ಮಾಡ್ತಾರೆ ಅಂತ ಅರ್ಥ. ಈಗ ಸ್ಟಡಿ ಪ್ರಕಾರ, ಈ ರಿಪೋರ್ಟ್ ಪ್ರಕಾರ ಏನ್ ಬಂದಿದೆ ಗೊತ್ತಾ, 113% ಕ್ರೆಡಿಟ್ ಟು GDP ರೇಷಿಯೋ ಏನಿದೆ ಅತ್ಯುತ್ತಮವಾಗಿದೆ. ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆದ್ರೆ ಈ ಸಾಲ ಏನ್ ಹೇಳ್ತೀವಿ ಕೆಲಸಗಳಿಗೆ ಹೋಗಿ ಆರ್ಥಿಕತೆನ ಡೌನ್ ಮಾಡತ್ತೆ. ನಮ್ಮ ಭಾರತದಲ್ಲಿ ಇದು ಯಾವ ರೀತಿ ನಡೀತಿದೆ, ಈಗ ಭಾರತದ ಕ್ರೆಡಿಟ್ ಟು GDP ರೇಷಿಯೋ ಈಗ 90% ಇದೆ, ಅಂದ್ರೆ 113% ಗಿಂತ ಕಮ್ಮಿ ಇದೆ. ಇಲ್ಲಿ ಸಾಲ ಜಾಸ್ತಿ ಮಾಡೋಕೆ ಇನ್ನೂ ಅವಕಾಶ ಇದೆ ಅಂತ ಅರ್ಥ.
ಆದ್ರೆ 113% ಇನ್ನೂ ಕೂಡ ನಂಬರ್ ಮೇಲೆ ಫೋಕಸ್ ಮಾಡೋದು ಬೇಡ. ಯಾಕೆ ಗೊತ್ತಾ? ಭಾರತದ ಫೈನಾನ್ಷಿಯಲ್ ಸಿಸ್ಟಮ್ ಏನಿದೆ ಇದು ಬೇರೆ ದೇಶಗಳಿಗಿಂತ ತುಂಬಾನೇ ಡಿಫರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಇನ್ಫಾರ್ಮಲ್ ಕ್ರೆಡಿಟ್ ಮಾರ್ಕೆಟ್ಸ್, ಇದನ್ನ ಕನ್ನಡದಲ್ಲಿ ನಾವು ಅನೌಪಚಾರಿಕ ಸಾಲದ ಮಾರುಕಟ್ಟೆಗಳು ಅಂತ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಜಾಸ್ತಿ. ಪ್ರತಿಯೊಂದು ಪ್ರದೇಶದಲ್ಲೂ ಸಹ ಒಂದೊಂದರ ಆರ್ಥಿಕ ಸಿಚುವೇಶನ್ ಇರುತ್ತೆ. ಎಲ್ರಿಗೂ ಫೈನಾನ್ಷಿಯಲ್ ನಾಲೆಜ್ ಅಂತೂ ಖಂಡಿತವಾಗ್ಲೂ ಒಂದೇ ತರ ಇರೋದಿಲ್ಲ. ವಿಚಾರ ಏನು ಅಂತಂದ್ರೆ, ಸಾಲನ ಜಾಣ್ಮೆಯಿಂದ ಯೂಸ್ ಮಾಡಿದ್ರೆ ಅದು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈಗ ಪ್ರತಿಯೊಂದನ್ನು ಕೂಡ ಒಂದೊಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಈಗ ಕೃಷಿ, ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತೀವಿ, ರೈತರು ಬ್ಯಾಂಕ್ ಇಂದ ಅಥವಾ ಅವರ ಫ್ರೆಂಡ್ಸ್ ಇಂದ ಸಾಲ ತಗೊಂಡ್ರು ಅಂತಂದ್ರೆ ಅವರ ಇನ್ಕಮ್, ಆದಾಯ ಏನಿರುತ್ತೆ ಜಾಸ್ತಿ ಆಗುತ್ತೆ. ಸ್ಟಡಿ ಪ್ರಕಾರ ಏನಿದೆ ಗೊತ್ತಾ, 3% ಇಂದ 24% ವರೆಗೂ ಜಾಸ್ತಿ ಇನ್ಕಮ್ ಬರುತ್ತೆ. ಆದ್ರೆ ಫಾರ್ಮಲ್ ಲೋನ್ಸ್, ಇದನ್ನ ಕನ್ನಡದಲ್ಲಿ ಸರಿಯಾದ ಬ್ಯಾಂಕ್ ಸಾಲ ಅಂತ ಹೇಳ್ತೀವಿ, ಇದ್ರ ಬಡ್ಡಿ ಕಮ್ಮಿ ಇರುತ್ತೆ, ಅಂದ್ರೆ 12%. ಇನ್ಫಾರ್ಮಲ್ ಲೋನ್ಸ್ ಅಂತ ಹೋದಾಗ, ಅಂದ್ರೆ ಅನೌಪಚಾರಿಕ ಸಾಲ ಅಂತ ಹೋದಾಗ ಬಡ್ಡಿ ಜಾಸ್ತಿ ಇರುತ್ತೆ, 27%. ಸುಮಾರು 50% ರೈತರು ಏನಿದ್ದಾರೆ ಇನ್ಫಾರ್ಮಲ್ ಲೋನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಫಾರ್ಮಲ್ ಲೋನ್ಸ್ ಅಂತ ನಾವೇನ್ ಕರಿತೀವಿ, ಇದರ ಒಂದು ಕಡಿಮೆ ಬೆಲೆಗೆ ಸಿಕ್ಕರೆ ಗ್ರಾಮೀಣ ಆರ್ಥಿಕತೆನೂ ಕೂಡ ಬದಲಾಗುತ್ತೆ ಅಲ್ವಾ. ಇನ್ನು ಬಿಸ್ನೆಸ್ ಬೆಳವಣಿಗೆ, ಬಿಸ್ನೆಸ್ ಗ್ರೋತ್ ಅನ್ನ ನಾವು ನೋಡಿದಾಗ MSME ಅಂತ ನಾವೇನ್ ಕರಿತೀವಿ, ಇದನ್ನ ಕನ್ನಡದಲ್ಲಿ ಸಣ್ಣ ಬಿಸ್ನೆಸ್ ಗಳು ಅಂತ ಹೇಳ್ತೀವಿ. ನಮ್ಮ ಭಾರತದ GDPಗೆ 30% ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಗೊತ್ತಾ. ಆದ್ರೆ ಅವ್ರಿಗೆ 20 ರಿಂದ 25 ಲಕ್ಷ ಕೋಟಿ ಕ್ರೆಡಿಟ್ ಗ್ಯಾಪ್ ಇದೆ. ಇದನ್ನೇನಾದ್ರೂ ಫಿಲ್ ಮಾಡಿದ್ರೆ ಆರ್ಥಿಕ ಬೆಳವಣಿಗೆ ಏನಿದೆ ಇದು ಕೂಡ ಜಾಸ್ತಿ ಆಗುತ್ತೆ. US ಸ್ಟಡಿ ಪ್ರಕಾರ ಸಾಲ ಸಿಗುವಂತ ಅವಕಾಶ ಜಾಸ್ತಿ ಆದ್ರೆ 33% ಜನ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಂದೆ ಬರ್ತಾರೆ. ಇದೆಲ್ಲದರಿಂದನೂ ಕೂಡ ಉದ್ಯೋಗ ಸೃಷ್ಟಿ ಸಹ ಜಾಸ್ತಿ ಆಗುತ್ತೆ, ಮತ್ತೆ ಇನ್ಕಮ್ ಸಹ 4% ಜಾಸ್ತಿ ಆಗುತ್ತೆ. ಇನ್ನು ಕುಟುಂಬದ ಭವಿಷ್ಯ ಅಂತ ನೋಡಿದಾಗ ಈ ಕ್ರೆಡಿಟ್ ಫ್ಯಾಮಿಲಿಗಳು ಯಾವ್ದೆಲ್ಲ ಇದೆ ಅದನ್ನ ಆರ್ಥಿಕ ಕಷ್ಟಗಳಿಂದನೂ ಕೂಡ ಕಾಪಾಡುತ್ತೆ. ಫಾರ್ಮಲ್ ಕ್ರೆಡಿಟ್ ಇರುವಂತಹ ಫ್ಯಾಮಿಲಿಗಳು ಎಜುಕೇಶನ್ ಆಗಿರ್ಬೋದು, ಆರೋಗ್ಯಕ್ಕೆ 21% ಅಷ್ಟು ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಗೊತ್ತಾ. ಇನ್ನು ಶಿಕ್ಷಣಕ್ಕೆ ಜಾಸ್ತಿ ಸಾಲ ಮಾಡಿದವರ ಮಕ್ಕಳ ಇನ್ಕಮ್ 15 to 20% ಜಾಸ್ತಿ ಆಗುತ್ತೆ. ಆದ್ರೆ 190 ಮಿಲಿಯನ್ ಭಾರತೀಯರು ಏನ್ ಮಾಡ್ತಿದ್ದಾರೆ, ತನ್ನ ಬ್ಯಾಂಕ್ ಇಂದ ಹೊರಗಡೆ ಇದ್ದಾರೆ. ಹಾಗೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡಿದಾಗ 50% ಜನ ಏನಿದ್ದಾರೆ ಇನ್ಫಾರ್ಮಲ್ ಕ್ರೆಡಿಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಇನ್ನು 2010ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನಾಗಿತ್ತು ಗೊತ್ತಾ, ಮೈಕ್ರೋ ಫೈನಾನ್ಸ್ ಕ್ರೈಸಿಸ್ ಜಾಸ್ತಿ ಆಗಿತ್ತು. ಜಾಸ್ತಿ ಸಾಲ ಕೊಟ್ಟಿದ್ರಿಂದ ಜನರು ಕಟ್ಟೋಕ್ ಆಗದೆ ತುಂಬಾ ಪ್ರಾಬ್ಲಮ್ ಜಾಸ್ತಿ ಆಗೋಗಿತ್ತು. ಗೌರ್ಮೆಂಟ್ ಇಂಟರ್ಫಿಯರ್ ಆಗಿದ್ರಿಂದ ಸಾಲ ಏನೋ ಕಡಿಮೆ ಮಾಡಿದ್ರು, ಆದ್ರೆ ಗ್ರಾಮೀಣ ವೇತನ ಕಮ್ಮಿ ಆಗಿದ್ರಿಂದ ಮತ್ತೆ ಸಣ್ಣ ಬಿಸ್ನೆಸ್ ಗಳು ಸಹ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತು. ಇದರಿಂದ ನಾವು ತಿಳ್ಕೊಳ್ಳುವಂತ ಮುಖ್ಯ ವಿಚಾರ ಏನು ಗೊತ್ತಾ, ಸಾಲ ತುಂಬಾ ಪವರ್ಫುಲ್, ಆದ್ರೆ ಅದನ್ನ ಹೇಗೆ ಹಾಗೂ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾನೇ ಮುಖ್ಯ. ಫಾರ್ಮಲ್ ಕ್ರೆಡಿಟ್ ಅಂದ್ರೆ ಸರಿಯಾದ ಬ್ಯಾಂಕ್ ಸಾಲನ ರೈತರು ಮತ್ತೆ MSME ಗಳಿಗೆ ಜಾಸ್ತಿ ಮಾಡಬೇಕು. ಹಾಗೆ ರೆಸ್ಪಾನ್ಸಿಬಲ್ ಲೆಂಡಿಂಗ್, ಜವಾಬ್ದಾರಿ ಆದಂತಹ ಸಾಲ ಕೊಡೋ ಪ್ರಕ್ರಿಯೆ ಸಹ ಜಾಸ್ತಿ ಇರಬೇಕು. ಇನ್ನು 113% ಅನ್ನೋ ಒಂದು ನಂಬರ್ ಏನಿದೆ ಇದನ್ನ ಚೇಸ್ ಮಾಡೋದು ಖಂಡಿತವಾಗ್ಲೂ ಬೇಡ. ಬದಲಾಗಿ ಏನ್ ಮಾಡ್ಬೇಕು, ಸಾಲನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಯಾವ ರೀತಿ, ನಮ್ ದೇಶನ ಬೆಳೆಸೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ನಮ್ಮ ಭಾರತ ಸರ್ಕಾರ ಈಗಾಗಲೇ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಂತಹ ಯೋಜನೆಗಳನ್ನ ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ನಮ್ಮ ದೇಶಕ್ಕೆ ಇನ್ನೂ ಸಹ ಬೇಕಾದಷ್ಟು ಇಂಪ್ರೂವ್ಮೆಂಟ್ಸ್ ಅಗತ್ಯ ಇದೆ. ಸಾಲ ಶೋಷಣೆ ಮಾಡೋಕ್ ಆಗಲ್ಲ ಅಂತಂದ್ರೆ ಶಕ್ತಿ ಕೊಡೋದು ಯಾವ ರೀತಿ, ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ಕೊಡ್ಬೇಕು. ಒಂದು ವಿಷಯ ನೆನಪಿರ್ಲಿ, ಸಾಲ ಮತ್ತೆ GDP ಬೆಳವಣಿಗೆಗೆ ಖಂಡಿತವಾಗ್ಲೂ ಸಂಬಂಧ ಇದೆ. ಸಾಲ ಚೆನ್ನಾಗಿ ಯೂಸ್ ಮಾಡಿದ್ರೆ ದೇಶನೂ ಕೂಡ ಬೆಳವಣಿಗೆ ಆಗುತ್ತೆ. ರೈತರಿಗೆ ಹಾಗೆ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಸಾಲ ಸಿಗೋದು ಖಂಡಿತವಾಗ್ಲೂ ಮುಖ್ಯ. ಒಂದು ವಿಷಯ ನೆನಪಿರ್ಲಿ, ಸಾಲನ ಜವಾಬ್ದಾರಿಯಿಂದ ನಾವು ತಗೊಳ್ತಿದ್ದೀವಿ ಅಂತಂದ್ರೆ ಅದನ್ನ ಜವಾಬ್ದಾರಿಯಿಂದ ಯೂಸ್ ಮಾಡ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮ್ಮ ದೇಶ ಬೆಳೆಯೋಕೆ ಸಾಧ್ಯ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ಬೇಗನೆ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, ಅದಾನಿ ಗ್ರೂಪ್ ಅದಾನಿ ವಿಲ್ಮರ್ ನಿಂದ ಎಕ್ಸಿಟ್ ಮಾಡ್ತಿದೆ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅದಾನಿ ಎಂಟರ್ಪ್ರೈಸಸ್ ಕಂಪನಿ ಅದಾನಿ ವಿಲ್ಮರ್ ನಿಂದ ತನ್ನ ಒಂದು 44% ಶೇರ್ಸ್ ಏನಿದೆ ಇದನ್ನ ಸೆಲ್ ಮಾಡಿ ಅದರಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗ್ತಿದೆ. ಬೇಸಿಕಲಿ ವಿಲ್ಮರ್ ಕಂಪನಿಗಳೇ 31% ಶೇರ್ ನ ಬೈ ಮಾಡುತ್ತೆ, ಮತ್ತೆ ಉಳಿದ ಶೇರ್ಸ್ ನ ಪಬ್ಲಿಕ್ ಗೆ ಸೆಲ್ ಮಾಡ್ತಾರೆ. ಅದಾನಿ ಗ್ರೂಪ್ ತನ್ನ ಒಂದು ಕೋರ್ ಬಿಸ್ನೆಸ್ ಅಂದ್ರೆ ಎನರ್ಜಿ ಮತ್ತೆ ಟ್ರಾನ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಈ ಒಂದು ನ್ಯೂಸ್ ಬಂದ ತಕ್ಷಣ ಅದಾನಿ ಎಂಟರ್ಪ್ರೈಸಸ್ ಶೇರ್ಸ್ ಇನ್ಕ್ರೀಸ್ ಆಯಿತು. ಆದ್ರೆ ಅದಾನಿ ವಿಲ್ಮರ್ ಶೇರ್ಸ್ ಗಳು ಸ್ವಲ್ಪ ಅನ್ಸ್ಟೇಬಲ್ ಆಗಿದೆ ಅಂತ ಅವರು ಇದರಿಂದ ಎಕ್ಸಿಟ್ ಮಾಡ್ತಿದ್ದಾರೆ. ನಂಬರ್ 2, PSP ಗಳಲ್ಲಿ ವರ್ಕ್ ಫೋರ್ಸ್ ತುಂಬಾನೇ ಡೌನ್ ಆಗ್ತಿದೆ. ನಮ್ಮ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು PSP ಗಳಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ ಗಳು ಏನಿದ್ದಾರೆ ಅವರ ಒಂದು ನಂಬರ್ಸ್ ಅನ್ನ ನಾವು ನೋಡಿದಾಗ 13 ವರ್ಷದಲ್ಲಿ ತುಂಬಾನೇ ಕಡಿಮೆ ಆಗೋಗಿದೆ. 2017ರಿಂದ ಈವರೆಗೂ ಸುಮಾರು 12% ಎಂಪ್ಲಾಯೀಸ್ ಕಡಿಮೆ ಆಗಿದ್ದಾರೆ ಗೊತ್ತಾ. ಇದಕ್ಕೆ ಕಾರಣ ಏನು ಅಂತಂದ್ರೆ ಕೆಲವು ಬ್ಯಾಂಕ್ಸ್ ಗಳು ಮರ್ಜ್ ಆಗಿದ್ದು ಹೊಸ ಬ್ರಾಂಚ್
ಬ್ರಾಂಚಸ್ ಓಪನ್ ಮಾಡದೇ ಇರೋದು ಮತ್ತೆ ಕ್ಲೆರಿಕಲ್ ರೋಲ್ ಸಹ ಕಟ್ ಆಫ್ ಮಾಡ್ತಿರೋದು. ಅಂದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲಿ ಎಂಪ್ಲಾಯೀಸ್ ಸಂಖ್ಯೆ ಏನಿದೆ ಅದು ಡಬಲ್ ಆಗಿದೆ. ಯಾಕೆ ಗೊತ್ತಾ? ಅಲ್ಲಿ ಸ್ಯಾಲರಿ ಚೆನ್ನಾಗಿ ಕೊಡ್ತಾರೆ ಮತ್ತೆ ಫಾಸ್ಟ್ ಗ್ರೋತ್ ಆಗುವಂತಹ ಆಪರ್ಚುನಿಟಿ ಸಹ ಜಾಸ್ತಿ ಇರುತ್ತೆ. ಕೊನೆಯ ಟಿಟ್ಬಿಟ್, ಚೈನೀಸ್ ಪಾರ್ಟ್ನರ್ಸ್ ಜೊತೆ JSW EV ಮಾರ್ಕೆಟ್ಗೆ ರೆಡಿ ಆಗಿದ್ದಾರೆ ಗೊತ್ತಾ? ಅಂದ್ರೆ JSW ಗ್ರೂಪ್ ಎಲೆಕ್ಟ್ರಿಕ್ ವೆಹಿಕಲ್ EV ಮಾರ್ಕೆಟ್ ಅಲ್ಲಿ ಗ್ರೋ ಆಗಬೇಕು ಅಂತಾನೆ ಚೈನಾ ಕಂಪನಿಗಳ ಜೊತೆ ಸೇರ್ಕೊಂಡು ವರ್ಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ನ್ಯೂ ಟೆಕ್ನಾಲಜಿ ಮತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ಇರುವಂತಹ EV ವೆಹಿಕಲ್ಸ್ ಗಳನ್ನ ತಯಾರಿಸೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. EV ವೆಹಿಕಲ್ಸ್ ಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ JSW ಗ್ರೂಪ್ಗೆ ಇದೊಂದು ಬೆನಿಫಿಟ್ ಆಗುತ್ತೆ ಗೊತ್ತಾ? ಇನ್ವೆಸ್ಟರ್ ಸಹ ಇಂಟ್ರೆಸ್ಟ್ ತೋರಿಸ್ತಿರೋದು ಇದಕ್ಕೊಂದು ದೊಡ್ಡ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗತ್ತೆ. ಸೊ ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕಾಶಿಯಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನ, ಸೈನಿಂಗ್ ಆಫ್.